ಇನ್ನು ಮೈಸೂರಿನಲ್ಲಿ ಲೋಕಾರ್ಪಣೆಗೆ ವಿವೇಕ ಸ್ಮಾರಕ ಸಜ್ಜಾಗಿದೆ. ಇವತ್ತು ಪ್ರಧಾನಿ ಮೋದಿ ಸ್ಮಾರಕವನ್ನು ಉದ್ಘಾಟಿಸ್ತಾರೆ. ಮೈಸೂರಿಗೆ ಬರ್ತಾ ಇದ್ದಾರೆ ನರೇಂದ್ರ ಮೋದಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಸಾಥ್ ಕೊಡ್ತಾರೆ. ಮಧ್ಯಾಹ್ನ 3:30ಕ್ಕೆ ವಿವೇಕ ಸ್ಮಾರಕದ ಉದ್ಘಾಟನೆ. ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ವಿವೇಕ ಸ್ಮಾರಕ, ದೇವರಾಜ ಮೊಹಲ್ಲಾ, ಈ ನಾರಾಯಣ ಶಾಸ್ತ್ರಿ ರಸ್ತೆ ಸಾಂಸ್ಕೃತಿಕ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ. ಸಂಜೆ 5:15 ಕಾರ್ಯಕ್ರಮ ಇರುತ್ತೆ. ಮೋದಿ ಅದರಲ್ಲಿ ಭಾಗಿಯಾಗ್ತಾರೆ. ಸಂಜೆ 5:20ಕ್ಕೆ Hotel Management with AI. Join IIHM, International Institute of Hotel Management. ರಾಮಕೃಷ್ಣಾಶ್ರಮದ ಶಾಲೆಗೆ ಮೋದಿ ಭೇಟಿ ಕೊಡ್ತಾರೆ. ರಾಮಕೃಷ್ಣಾಶ್ರಮದ ಶಾಲೆ ನಿಮ್ಗೆ ಗೊತ್ತಿರುವಂಥ ಸಂಗತಿ. ರಾಜ್ಯದ ಖ್ಯಾತನಾಮರುಗಳು, ಸಾಧಕರು ಓದಿರುವಂಥ ಶಾಲೆ ಅದು. ಎಸ್ ಎಂ ಕೃಷ್ಣ ಅವರಿಂದ ಹಿಡಿದು ಬಹಳ ದೊಡ್ಡ ಪಟ್ಟಿ ಇದೆ. ರಾಮಕೃಷ್ಣಾಶ್ರಮದ ಶಾಲೆಗೂ ಕೂಡ ಮೋದಿ ಭೇಟಿ ಕೊಡ್ತಾರೆ. ಸಂಜೆ 5:30 ಸುಮಾರಿಗೆ ಓವೆಲ್ ಮೈದಾನದಿಂದ ಮೈಸೂರು ಏರ್ಪೋರ್ಟ್ಗೆ ಬರ್ತಾರೆ. ಸಂಜೆ 5:55ಕ್ಕೆ ವಿಶೇಷ ವಿಮಾನ. ಇನ್ನು ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ರೆಡಿಯಾಗಿದೆ. ಅರುಣ್ ಯೋಗಿರಾಜ್ ಅವರ ಕೈಯಿಂದ ಅರಳಿದಂಥ ಕಲೆ, ಶಿಲೆಯಲ್ಲಿ ಕಲೆಯನ್ನು ಅರಳಿಸುವ ಅಂತಾರಲ್ಲ, ಆ ಒಂದು ಕಲೆಗಾರಿಕೆ ಇವರಿಗಿದೆ. ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಇವತ್ತು ಪ್ರಧಾನಿ ಮೋದಿಯವರು ಬರ್ತಾ ಇದ್ದಾರೆ. ಮೋದಿಯವರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಥ್ ಕೊಡ್ತಾರೆ ಅನ್ನುವಂಥದ್ದು. ಜೊತೆಗೆ ಏನಂದರೆ, ನೀವು ಮೊನ್ನೆ ತಾನೇ ಅದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ಕೊಟ್ಟಿದ್ದೀರಿ. ಅರುಣ್ ಯೋಗಿರಾಜ್ ಅವರ ಕೈಯಿಂದ ಯಾವ ರೀತಿಯ ಒಂದು ಈ ಕಲ್ಲಿನ ಕಲೆ ಅರಳಿದೆ ಅನ್ನುವಂಥದ್ದು ಭಾಳ ಬ್ಯೂಟಿಫುಲ್ ಆಗಿ ಬಂದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಮೈಸೂರು ಅಂತೂ ಇಂತೂ ಪ್ರಧಾನಿಯ ಸ್ವಾಗತಕ್ಕೆ ಸಜ್ಜಾಗಿದೆ. ರಂಗನಾಥ್, ಖಂಡಿತವಾಗಿಯೂ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಮೈಸೂರು ಮಧುವಣಗಿತ್ತಿಯಂತೆ ಸಿದ್ಧವಾಗಿದೆ. ನಾನೀಗ ಮೈಸೂರಿನ ದೇವರಾಜ ಮೊಹಲ್ಲಾದ ವಿವೇಕ ಸ್ಮಾರಕದ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಈ ಒಂದು ಸ್ಮಾರಕವನ್ನ ರಾಮಕೃಷ್ಣ ಆಶ್ರಮದ ವತಿಯಿಂದ ಈ ಒಂದು ಅದ್ಭುತವಾದಂತಹ ವಿವೇಕ ಸ್ಮಾರಕ, ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. 1892ರಲ್ಲಿ ಇದೇ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದರು ವಾಸ್ತವ್ಯವನ್ನು ಹೂಡಿದ್ರು. ಅದರ ಸವಿ ನೆನಪಿಗಾಗಿ ಈ ಒಂದು ಸ್ಮಾರಕವನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಆಗಮಿಸಿ ಈ ಒಂದು ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅತ್ಯಂತ ಆಕರ್ಷಕವಾಗಿ ಮತ್ತು ಅರ್ಥಪೂರ್ಣವಾಗಿ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಒಟ್ಟು 651 ಆಸನಗಳ ಅತ್ಯಾಧುನಿಕವಾದಂತಹ ಆಂಪಿ ಥಿಯೇಟರ್ ಅನ್ನ ಈ ಒಂದು ಸ್ಥಳದಲ್ಲಿ ನಿರ್ಮಾಣ ಮಾಡಲಾಗಿದೆ. ವಿವೇಕಾನಂದರ ಜೀವನ ಮತ್ತು ಬೋಧನೆಗಳನ್ನು ಪ್ರದರ್ಶಿಸುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗ್ತದೆ. ಮ್ಯೂಸಿಯಂಗಳಿದಾವೆ. ಇದರ ಜೊತೆಗೆ ಯೋಗ, ಧ್ಯಾನ ಸಭಾಂಗಣ, ಗ್ರಂಥಾಲಯ ಸೇರಿದಂತೆ ಸಾಕಷ್ಟು ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಮತ್ತೆ ವಿವೇಕಾನಂದರ ಜೀವನ ಚರಿತ್ರೆಯನ್ನ ಯುವಕರಿಗೆ ತಿಳಿಸಿಕೊಡುವಂತಹ ಒಂದು ಜಾಗ ಇದಾಗಿದೆ. ಅಷ್ಟೇ ಅಲ್ಲ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಸ್ಥಳದಲ್ಲಿ ಧ್ಯಾನವನ್ನು ಮಾಡ್ತಾರೆ ಅನ್ನೋ ಮಾಹಿತಿಯನ್ನು ಸಹ ಸ್ವಾಮೀಜಿಯವರು ನೀಡಿರುವಂಥದ್ದು. ಇದರ ಜೊತೆಗೆ ಮೈಸೂರು ಅಂದರೆ ಹೇಳಿ ಕೇಳಿ ಇಡೀ ವಿಶ್ವದ ಗಮನವನ್ನು ಸೆಳೆದಂತಹ ಅದ್ಭುತ ಕಲಾವಿದ ಅರುಣ್ ಯೋಗಿರಾಜ್ ಅವರು ಇರುವಂಥದ್ದು. ಅವರು ಒಂದು ವಿಭಿನ್ನವಾದಂತಹ ವಿಶೇಷವಾದಂತಹ ಒಂದು ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಡುಗೊರೆಯಾಗಿ ನೀಡ್ತಾ ಇರುವಂಥದ್ದು. ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ ಮೆಮೋರಿಯಲ್ ಮಾದರಿಯಲ್ಲಿ ಒಂದು ವಿವೇಕಾನಂದರ ಶಿಲ್ಪವನ್ನು ನಿರ್ಮಾಣ ಮಾಡಿದ್ದಾರೆ. ಒಟ್ಟು 8.5 kg ತೂಕದ 1.5 ಅಡಿ ಎತ್ತರದ ಏಕಶಿಲೆ ಅಂದರೆ ಮಾರ್ಬಲ್ನಲ್ಲಿ ಮಾಡಿರುವಂತಹ ಈ ಒಂದು ಶಿಲೆಯನ್ನ ಇವತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡ್ತಾ ಇರುವಂಥದ್ದು. ಮಧ್ಯಾಹ್ನ 2:55 ಸುಮಾರಿಗೆ ಮೈಸೂರಿಗೆ ಆಗಮಿಸುವಂತಹ ಮೋದಿ ಅವರು ಸಂಜೆ 5:30 ಸಹ ಮೈಸೂರಿನಲ್ಲೇ ಇರ್ತಾರೆ. ಒಂದು ಕಡೆ ಈ ಒಂದು ಸ್ಮಾರಕ ಧ್ಯಾನ ಕೇಂದ್ರದ ಉದ್ಘಾಟನೆ, ಮತ್ತೊಂದು ಕಡೆ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ವಿಶೇಷ ಅಂತ ಹೇಳಿದ್ರೆ ಕರ್ನಾಟಕದ ಸಿಎಂ ಡಿ ಕೆ ಶಿವಕುಮಾರ್ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಸ್ಮಾರಕದ ಉದ್ಘಾಟನೆಯಲ್ಲೂ ಸಹ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಮತ್ತೆ ಸಂಪೂರ್ಣವಾಗಿ ಮೈಸೂರು ಮಧುವಣಗಿತ್ತಿಯಂತೆ ಸಿದ್ಧವಾಗಿದೆ. ರಂಗನಾಥ್.